ಹೋಗ್ತಾರೆ. ಆ ಊರಿಗೆ ಹೋದಾಗ ಇವ್ರು ಸಮೀಕ್ಷೆ ಮಾಡಿರೋದು ಆ ತಾಯಂದ್ರಿಗೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ, ನಾವು ಈಗ ಬಂದಿದ್ದೀವಿ, ದಯವಿಟ್ಟು ನಮಗೆ ಒಳ್ಳೆ ಈಗ ಮರು ಸಮೀಕ್ಷೆಯಲ್ಲಿ ನಮಗೆ ಭಾಗವಹಿಸಿ ನಮ್ಮ ಮಕ್ಕಳನ್ನ, ನಮ್ಮ ಸ್ವಸ್ಥರನ್ನ, ನಮ್ಮ ಮೊಮ್ಮಕ್ಕಳನ್ನ ಸೇರಿಸ್ಕೋರಿ ಅಂತ ಕೇಳಿದ್ರೆ ಅವರು ಸೇರಿಸ್ಕೊಳ್ಳೋಕ್ಕೆ ಆನ್ಲೈನ್ ಸಿಸ್ಟಮ್ ಬಂದಾಗಿದೆ. ಆನ್ಲೈನ್ ಸಿಸ್ಟಮ್ ಚಾಲು ಆದ್ಮೇಲೆ ನಾವು ಸೇರಿಸ್ಕೋತೀವಿ, ಅಲ್ಲಿವರೆಗೂ ಅವಕಾಶ ಇಲ್ಲ. ಗೌರ್ಮೆಂಟ್ ಬಂದ್ ಮಾಡೈತೆ. ನಾನು ಬಂದ್ ಮಾಡಿನೇನಮ್ಮ, ಇಷ್ಟು ದಿನ ನೀನು ನಿದ್ದೆ ಮಾಡ್ತಿದ್ದೆ, ಏನು ಎಲ್ಲಿ ಹೋಗಿದ್ದಿ? ನಾನು ಪಗಾರ ಸತ್ಯ ಅಂತ ಕೊಡ್ಬೇಕಾ, ನಿನಗೆ ಬದುಕಿನ ಅಂತ ಕೊಡ್ಬೇಕಾ? ನೀನು ಬಂದು ಇದ್ರೆ ಗೊತ್ತಾಗುತ್ತಾ, ಇಲ್ಲದ್ರೆ ಗೊತ್ತಾಗುತ್ತಾ ನನಗೆ? ನೀ ಬರಬೇಕು, ಬಂದು ನಾನು ಅದಿನ ತೋರಿಸ್ಬೇಕು. ಇಲ್ಲ ನೀನು ಸತ್ಯ ಅಂತಂದು ಪಗಾರ ನಿಂದಿಸಿದ್ರೆ ಅವಾಗ ನೀನೇನು ಮಾಡ್ತೀಯ ಅಂತ ಕೇಳ್ತಾರೆ ಒಬ್ಬ ಅಧಿಕಾರಿ. ದಯವಿಟ್ಟು ಈ ತರ ಯಾವುದೇ ತಾಯಂದ್ರಿಗೆ ಆಗಿರ್ಬೋದು, ದೇವದ ತಾಯಂದ್ರಿಗೆ ಈ ತರ ಶಬ್ದಗಳನ್ನು ಬಳಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ವಿದ್ಯಾಭ್ಯಾಸ ಇಲ್ದವ್ರು ಇರ್ತಾರೆ, ವಿದ್ಯಾಭ್ಯಾಸ ಮಾಡಿದವರು ಇರ್ತಾರೆ. ದಯವಿಟ್ಟು ಇನ್ನೊಂದು ಸ್ವಲ್ಪ